ಥಾ ತ ತ ತ. ಈ ಮನೆ 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 ಅಲ್ಕೊಂಡು ಅಲ್ಕೊಂಡು ಎಲ್ಲಾ ಬೆಳತ್ರನು ಬಡ್ಡಿ ಇಸ್ಕೊಂಬತ್ತಿಗೆ ಸಾಕಾಗುತ್ತಪ್ಪ. ಇವಳೇನು ಗೌರಿ ಕಾಣ್ತಾ ಇಲ್ಲ. ಗೌರಿ ಗೌರಿ ಅಪ್ಪ ಅತ್ತೆ ಬಿದ್ದರೆ ನೀತೆ. ಅತ್ತೆ ಅತ್ತೆ ನಾನು ಇಲ್ಲಿದ್ದೀನಿ ರೂಮಗೆ ಬಾಯಿಲಿ. ರೂಮಗೆ ಇವಳೇ ಮಾತಾಡ ರೂಮಗೆ. ನಿಂಗೆ ಹೇಳಿಲ್ವಾ ಅವ್ನು ನಯಸ್ಮನ್ ಮಾತಾಡ್ತಾನೆ ಕಣೆ. ಅವ್ನು ಏನು ಹೇಳಿದ್ರು ಕರ್ಬಿಡ ಕಣೆ ಅಂತ ನಿನಗೆ ಹೇಳೋದಿಲ್ಲ. ನಿನಗೆ ಆ ಮೈಮೇಲೆ ಪ್ರೆಗ್ನೆಂಟ್ ಇರೋ ನಿನಗೆ ಹೋಗೋನು ಹೇಳ್ಬಿಟ್ಟಂತೆ ಕೊನೆ ತೆಗೆದ್ಬಿಟ್ಲಂತೆ. ಅರ್ಬಿಲ್ ಕತ್ತೆ ಆಗಿದ್ದಲೆ ನಿನ್ನ ಸುಮ್ಮನೆ ಮನೆ ಬಿಟ್ಟು ಮನೆಗೆ ಇಟ್ಕೊಂಡು ಹೋದ್ನಲ್ಲ ನಾನು. ನನ್ನ ಮನೆಗಿರಲಿಲ್ಲ ಅದಾಗೆ ಅವ್ನು ಹೇಳಿದಕ್ಕೆ ಏನಕ್ಕೂ ನಾನು ಸೊಪ್ಪಾಕಿರಲಿಲ್ಲ ಅಂತಂದು ನಿನ್ನನ್ನು ಉಪಯೋಗಿಸ್ಕೊಂಡು ಈಗ ಹೋದ ನೋಡಿ ಮನೆ ಬಿಟ್ಟು ಮೆಟ್ಟಲ್ಲಿ ಹೋಗಿ ಕುತ್ಕೊಂಡು. ಅದಕ್ಕೆ ಕಡೆ ನಿಂಗೆ ಹೋಗ್ಬೇಕಾರೆ ಹೇಳಿದ್ದು ನೀನು ಮಾಡಿದ್ರು ಕರೆ ತೆಗಿಬಿಡ ಅಂತಂದು. ನಿಮ್ಮ ಮಾವು ಬರೀ ನಾನು ಏನಂತ ಹೇಳೋಣ ಆಯ್ತು ಏನಿಲ್ಲ. ನನಗೆ ಜುಟ್ಟಿಟ್ಕೊಂಡು ತರದಾಡ್ಬಿಡ್ತಾನೆ ನನಗೆ ಹಾಗೇನೆ ಮನೆಯಲ್ಲ ಉರುಡಾಡ್ಸಿ ಹೊಡೆಯೋದೊಂದು ಬಾಕಿ ಐತೆ. ಅತ್ಲಾಗೆ ನಿನ್ನ ತರ ತಂದು ಮನೆ ಇಟ್ಕೊಂಡಂಗತ್ತಲ್ಲ ಅತ್ಲಾಗೆ. ನೀನು ಮಾಡೋ ಕೆಲಸಕ್ಕೆ ಮುದ್ದು ಮಾಡ್ತಿದ್ದಾರೆ ನಿನ್ನ. ನೀವು ಮಾಡೋ ಕೆಲಸಕ್ಕೆ ನಾನು ಉತ್ತರ ಕೊಡ್ಬೇಕಾಗುತ್ತೆ ಅವನಿಗೆ. ಈಗ ಅವ್ನು ಬರ್ತಾನೆ ಅಯ್ಯಪ್ಪ ಏನೇ ಅನ್ಕೊಂತಂದ್ರೆ ಬಂದನೆ ಏನೇ ಅನ್ಕೊಂಡೆ ಬರ್ತಾನೆ ನನ್ನ ಮೇಲೆ. ಹಂಗೆ ನಿಂಗೆ ಗೊತ್ತಾ ಈಗ ಮೊದಲು ಹೋಗ್ಬಿಟ್ಟು ಅವಳು ಸೀತೆ ಮತ್ತೆ ಹೋಗ್ಬರ್ತೀನಿ. ಸೀತೆ ಮತ್ತೆ ಹೋಗಿ ಇನ್ನೇನೆಲ್ಲೂ ಹೋಗಿರಲ್ಲ ಅವನು. ಹೋಗಿದ್ರೆ ಅಲ್ಲೇ ಹೋಗಿರ್ತಾನೆ. ಅವಳು ಪಾರಿ ನೋಡ್ತೀನಿ ಅಂತ ತಂದು ಇನ್ನೆಲ್ಲೂ ಹೋಗಿರಲ್ಲ. ಮೊದಲು ಅವಳು ಮತ್ತೆ ಹೋಗ್ಬರ್ತೀನಿ. ನೀವು ಒಂದು ಹೆಜ್ಜೆ ನೋಡ್ಕೊಂತಾಳೆ. ನಮ್ಮ ಬಡ್ಡಿ ವಸೂಲಿ ಮಾಡ್ಕೊಂಬರ ನಾವು ಹೋಗಿ ನನ್ನ ಮುಂಡೆರೋ ಮತ್ತೆ ಇಸ್ಕೊಳ್ಳೋವರೆಗೂ ಮತ್ತೆ ಬಂದ್ಬಿಟ್ಟು ಇಸ್ಕೊಂತಾರೆ. ದುಡ್ಡು ಕೇಳಕ್ಕೆ ಬರ ನಾವೇ ಅವ್ರ ಮನೆ ಬಳಿಗೆ ಹೋಗ್ಬೇಕು. ನಾನು ಬಡ್ಡಿ ಇಸ್ಕೊಂಬರೋಣ ಅಂತಂದೇಳಿ ಹೋಗಿದ್ದೀನಿ. ಹೋಗಿ ಬರ್ತಿಗಿಂತ ಅವಂತರ ಮಾಡ್ಕೊಂಡು ಕೂರ್ಸ್ಕೊಂಡಿದ್ಯಾ. ಅರೇ ನೀನು ನೋಡ್ಬಿಟ್ಟಾಗೆ ಸಿಟ್ಟು ಬರ್ತದಂಗೆ ಗೌರಿ. ನೀನು ನೋಡಿದಂಗೆ ನಿಮ್ಮ ಅಪ್ಪ ಎಲ್ಲೋಗಿದೆ ಮತ್ತೆ ಮನೆಗಿದೆ. ನಿಮ್ಮ ಅಪ್ಪ ಎಲ್ಲೋಗಿದೆ ಮತ್ತೆ ಅವನು ಹೇಳ್ಬಿಟ್ಟಂತೆ ಇವ್ರು ಕೇಳ್ಬಿಟ್ಲಂತೆ. ಶಪ್ಪ ಹೊಲ್ದಾಮಿಂದ ಮಂದೆ ಬರ್ತಿಗೆ ಹಂಗೆ ಸಾಕದಾಗತ್ತಂಗೆ ಕಳ್ಳೆಲ್ಲ ಕ್ಯೂಸ್ದಂಗೆ ಹಾಕೋದಂಗೆ ಮೈಯಾಗಿರೋ ನೀರೆಲ್ಲ ಹೋಗ್ಬಿಟ್ಟಂಗೆ ನೀರೆಲ್ಲ ಕಿತ್ಕೊಂಬಿಟ್ಟವಂಗೆ. ಜಯ್ಯೇ ನೀರು ತಗೊಂಬರಿ ಒಂದು ಲೋಟ. ಅಯ್ಯೋ ರಾಮ ಈ ಅಪ್ಪನು ಬಂದಂಗೆ ಆತಲ್ಲಪ್ಪ. ಏನ್ ಮಾಡೋದೀಗ ನೋಡು ನಿಮ್ಮ ಮಾಮ ಬಂದತೆ. ಈಗ ಏನು ಉತ್ತರ ಕೊಡಂಗೆ ನಾನು. ಎಲ್ಲೆಲ್ಲ ಹೋಗಿದೀಯೇ ಒಂದೋಡು ನೀರು ತಗೊಂಬರಿ. ಇವಳು ಅಜ್ಜಿ ಬಡಿ ಅತ್ಲಗೆ ನಿನಗೆ ಹೊಲದ ಕೆಲಸ ಮಾಡಿ ಅಲ್ಲಿಂದ ನಡ್ಕೊಂಡ್ಬಂದ್ರೆ ಗೊತ್ತಾಗೋದು. ಮನೆಗೆ ಬೆಚ್ಚಗೆ ಆರಾಮಾಗಿರ್ತೀಯಲ್ಲ ಮತ್ತೆ ತಣ್ಣಗೆ ನಿನಗೆ ಏನಾಗುತ್ತೆ ನಿನಗೆ ಮತ್ತೆ ತಿನ್ ಕುಕ್ಕರ್ಸ್ಕೊಂಡ್ಬಿಡ್ತೀನಿ. ನಂಗೆ ಅವ ಮಕ್ಳು ಎಲ್ಲ ಸೇರ್ಕೊಂಡು ಮನೆಗೆ ದುಡಿಯೋಕೆ ನಾವು ಬದನಿ ತಿನ್ನಕ್ ನೀವು ಹೊಡಿಲಿ. ಅಪ್ಪ ಇವಾಗ ಜೀವಕ್ಕೆ ಸಮಾಧಾನ ಮಾತು. ನೀರು ತಗೊಂಬರೋದನ್ನ ಕಣಿ ಕೇಳ್ತೀಯಾ ಯಾಕೆ ಏನು ಅಂತಂತಂದು
ಇತ್ತೀಚೆಗೆ ಭಾರಿ ಭಾರಿ ಪ್ರಶ್ನೆ ಕೇಳ್ಕೊತಿದ್ಯಾ ಜೈ ನೀನು ಆ ಯಾಕೆ ಏನು ಲೊಂಗು ಲೊಡ್ಕು ಆ ಏನ್ ನಿಂದು ಅಂತ ಆ ಏನಿಲ್ಲ ಕಣಪ್ಪ ಏನಿಲ್ಲ ಏನಿಲ್ಲ ಯಾಕೆ ಯಾಕೆ ಗಾಬರಿ ಆಗಿದ್ಯಾ ಯಾಕೆ ಏನು 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 ಅದು ಅದು ಇವ್ಳದ್ ಯಾವಾಗ ನೋಡಿ ಇದರಾಗನಪ್ಪ ಅದು 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 ಅಂತಂದಂಗೆ ಏನಾಗೆ ಉದರಾಗ ಎಳೀತಾಳೆ ಅನ್ಬೇಡ ಹಂಗೆತ್ಲಾಗೆ ನಿಮ್ಮ ಅಣ್ಣಂತ ಮಾತಾಡ್ದ ಆ ನಾಳೆನೆ ಮದ್ವೆ ಗೌರಿದು ರವಿದು ಆ ಅಲ್ಲೇ ಶಿವಪ್ಪನ ದೇವಸ್ಥಾನ ಐತಲ್ಲ ಶಿವಪ್ಪನ ದೇವಸ್ಥಾನದಾಗ ಮಾಡೋಣ ಇಲ್ಲ ಸುಮ್ಮನೆ ಊರ್ ಮೇಲೆ ಐತಲ್ಲ ಅಲ್ಲಿ ಗುಡಿ ಐತಲ್ಲ ಸುಮ್ಮನೆ ಹೋಗತ್ತ ತಡಿ ಕಟ್ಸ್ಕೊಂಡ್ ಬರೋಣ ಇಲ್ಲಿ ಊರಾಗೆ ಯಾರಿಗೂ ಗೊತ್ತಾಗೋದು ಬೇಡ ನಾವೇ ಹೋಗಿ ಮಾಡ್ಕೊಂಡ್ ಬರೋಣ ನೀನ್ ಏನೇ ಬೇಕದನ್ನ ಇವತ್ತು ಕುತ್ಕೊಂಡ್ರೆ ಜೋಡಿಸ್ಕೋಬೇಕು ಹೆಂಗ ಏನೋ ಮದುವೆ ಮಾಡಿದ್ವಿ ಅಂತಂದು ನಿಮ್ಮ ಅಣ್ಣ ಮತ್ತೆ ವರದಕ್ಷಿಣೆ ಕೊಡ್ದಂಗಿದ್ದಾನೋ ಮತ್ತೆ ನಿನ್ ಜವಾಬ್ದಾರಿ ನೋಡು ಹೇಳಿದೀನಿ ಎಲ್ಲ ಇಸ್ಕೊಳ್ಬೇಕು ಇಲ್ಲದ್ರೆ ಏನಿಲ್ಲ ಮದುವೆ ಮಾಡಿದ್ವಿ ಅಂತ ನೋಡೋದಿಲ್ಲ ನಿಮ್ಮ ಅಣ್ಣ ಮಗಳು ಮನೆ ಕಳಿಸ್ತಿರ್ತೀನಿ ಅದೇ ಕಣಪ್ಪ ನಾನು ಅದನ್ನೇ ಹೇಳೋಣ ಅಂತ ಮಾಡಿದ್ದೆ ಇದು ರವಿ ಮನೆಗೆ ಇಲ್ಲಿ ಕಣಪ್ಪ ಹೋಗಿದ್ದಾನೆ ಮನೆ ಬಿಟ್ಟು ಹೋಗಿದ್ದಾನೆ ಏನ್ ಹೇಳ್ತಿದ್ಯಾ ಹೆಂಗ್ ಮನೆ ಬಿಟ್ಟೋದ ರೂಮ್ನ ಕೂಡಕ್ಕಿದೆ ತಾನೇ ನಾನು ಹೆಂಗೆ ಹೋದಾ ನಾನು ಗೌರಿ ಬಿಟ್ಟು ಒಂಚೂರು ಬಡ್ಡಿ ಬಿಸಿ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದಪ್ಪ ಗೌರಿ ತಗ ಏನೇನೋ ಅವನೇನೋ ಮಾತಾಡ್ಬಿಟ್ಟು ಬೀಗ ಇಸ್ಕೊಂಡು ಕಳೆ ತೆಗಿಸ್ಕೊಂಡು ಅವಳನ್ನೇ ರೂಮ್ನ ಕೂಡಕ್ಬಿಟ್ಟು ಹೋಗ್ಬಿಟ್ಟು ಕಣಪ್ಪ ಮನೆ ಬಿಟ್ಟು ಅದೇನಪ್ಪ ಅದೇ ತಂಗಿ ಲೋಟ ಹೆಂಗ್ ಹೊಡ್ದಾಕಿದಿ ಲೋಟ ಹೊಡ್ದಾಗ ಹಾಳಾಗ್ ಹೋಗ್ಲಿ ಕಣೆ ಎಂತ ಎಂತ ವಿಚಾರ ಹೇಳ್ತಿದ್ದೆ ಅರ್ವೈತ ನಿನಗೆ ಅವ್ರ ಬಿಡಿ ಕತ್ತೆ ಆಗಿದಲ್ಲಿ ಮಂಗುಂಡೆ ಅಲ್ಲಿ ಕಣಪ್ಪ ನನ್ನ ಯಾಕೆ ಬೈತೀಯ ನೀನು ಅವ್ನ ಮನೆ ಬಿಟ್ಟು ಹೋಗಿರ್ತಿ ನಿನ್ನಂತ ನಿನ್ನ ಊರಾಗ್ಲ ಅನ್ನಕ್ ಹೋಗೋಣ ನಾನು ಅಲ್ಲ ಕಣೆ ಎಷ್ಟು ಗಿಣಿ ಕೇಳ್ದಂಗೆ ಹೇಳಿದ್ದೆ ನೀನು ಅವ್ನು ಮನೆ ಬಿಟ್ಟು ಹೋಗ್ತಾನೆ ಕಣೆ ಯಾಕೋ ಮಿತಿ ಮೀರಿ ಹಾಳಾಗಿ ಹೋಗಿದ್ದಾನ ಅವನು ರೂಮ್ ಬಾಗ್ಲಿಕ್ಕೆ ಮದುವೆ ಮಾಡೋವರೆಗೂ ಹೊರ ಬಿಡ್ಬಿಡ ಅವನು ಅಂತಂದು ಯೋಟ್ ಹೇಳಿದೀನಿ ಮಾಡ್ರೆ ಬದುಕು ನೋಡಿ ನಿನ್ನ ನಾನು ಹೊರಗೆ ಹೋಗಿದ್ದೆ ಕಣಪ್ಪ ನಾನು ನೋಡ್ಕೊಂಡಿಲ್ಲ ನಾನು ಗೌರಿಗೆ ಹೇಳಿದ್ದೆ ಗೌರಿ ನೋಡಿದ್ರೆ ಹಿಂಗ್ ಮಾಡಿ ಕೂರ್ಸ್ಕೊಂಡಳೆ ನಾನು ಏನ್ ಮಾಡೋಣ ತಿಳ್ಬೇಕು ಕತ್ತೆ ಅಂತ ಹುಡುಗಿನ ಮನೆ ಬಿಟ್ಟು ಹೋಗಿದ್ಯಾ ಬಡ್ಡಿಯಾ ನಾಳೆ ವಸೂಲಿ ಮಾಡ್ಬೋದಾಗಿತ್ತು ಅಷ್ಟು ಸೂರ್ಯ ಹೋಗಿತ್ತೆ ನೀನು ಬಡಿ ವಸೂಲಿ ಮಾಡೋದು ಏನೇ ನೀನ್ ನೋಡ್ತಿದ್ರಂಗೆ ಎಡಗಡೆ ಮಟ್ಟ ತಗೊಂಡಂಗೆ ಶರದ್ ಅನ್ಸುತ್ತೆ ಲೌಡಿ ನೀನ್ ಹಂಗೇನೆ ಬೆವರ್ಸಿ ಮುಂಡೆ ಎಲ್ಲ ಹಾಳು ಮಾಡಿಟ್ಬಿಟ್ಟಲ್ಲಿ ನನ್ನ ಎಂತೆಂತ ಯೋಜನೆ ಹಾಕೊಂಡಿದ್ಯಾ ಈಗ ನೋಡು ಅವ್ ಮನೆ ಬಿಟ್ಟು ಹೋಗಿದೆ ಅಂತಂದ್ರೆ ಸೀದಾ ಹೋಗಲ್ಲ ಮದುವೆ ಆಗಿರ್ತಾನೆ ಮೆಟ್ಟು ತಗೊಂಡು ಹೊಡ್ಕೊಂಡ ಬಾ ಇಬ್ರು ಕುತ್ಕೊಂಡಂಗೆ ರೋಡ್ನ ಕುತ್ಕೊಂಡಂಗೆ ಜನನು ಹೊಡಿತಾರೆ ನಮಗೆ ಈಗ ಅದೇ ತಗೊಂಡು ಬಾಯಿಲಿ ಅವ್ರು ಹೊಡೆಯಕ್ಕೂ ಮುಂಚೆ ನಾವೇ ಕುತ್ಕೊಂಡು ಪಟ 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 ಹೊಡ್ಕೊಳ್ಳೋಣ ಬಾ ಇಬ್ರು ಕುತ್ಕೊಂಡು ಹೋಗ್ಲಿ ಬಿಡಪ್ಪ ಹೋಗ್ಲಿ ಬಿಡು ಏನ್ ಮಾಡಕ್ಕಾಗುತ್ತೆ ಬಾಯ್ಲಿ ಹೋಗ್ಬಿಟ್ಟು ಗರಡಿ ಮಾಡ್ಬರೋಣ ಸೀತಾಕರ ನವಜ ಮತ್ತೆ ಹೋಗಿರ್ತಾನೆ ಬಾ ಅಲ್ಲಿ ಹೋಗ್ಬಿಟ್ಟು ಗರಡಿ ಮಾಡಿ ತಗೊಂಬರೋಣ ಬಾ ಹೋಗಿ ಇನ್ನೇನು ಹೋಗ್ತೀಯಾ ಇನ್ನೇಕ್ ಹೋಗ್ತೀಯ ಅವರವೇ ಇಸ್ಕೊಂಡು ಹೊಡ್ಕೊಳಕ್ ಹೋಗ್ತೀಯ ಹೋಗಿ ಅದೇ ನಿನ್ ಸೊಸೆನು ನಿನ್ ಮಗನು ಮದುವೆ ಕೂತಾರೆ ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಕ್ ಹೋಗು ಮತ್ತೆ ಹೋಗ್ತಾಳಂತ ಈಗೇನ ಬೇಕಂತ ಹೋದ್ನ ಇನ್ನೊಂದ್ ತರ ಓದ ತಾನೇ ಅಯ್ಯ ಹೆಂಗ್ ಮದುವೆ ಆಗ್ಬಿಡ್ತಾನೆ ಮದುವೆ ಆಗಿ ಬಂದ್ರು ನಾನು ಒಪ್ಪಬೇಕಲ್ಲ ಅವಳು ಸೊಸೆ ಅಂತ ತಂದು ಮತ್ ನಾನು ನೋಡ ಬಿಟ್ಕೊಳಲ್ಲ ಅವ್ರನ್ನ ಅದ್ ಹೆಂಗೆ ಮದುವೆ ಆಗ್ಬಿಟ್ಟು ಅದ್ ಹೆಂಗ್ ಜೀವನ ಮಾಡ್ತಾರೆ ನಾನು ನೋಡಬಿಡ್ತೀನಿ ತಾಳಿ ಕಿತ್ತಬೇಕಿದ್ರು ಪರವಾಗಿಲ್ಲ ನಿಮ್ಮ ಅಣ್ಣ ಮಗಳನ್ನೇ ನಾ ಮದುವೆ ಮಾಡ್ಕೊಂತೀನಿ ಹೆಂಗಿರು ನಿಮ್ಮ ಅಣ್ಣ ಕೊಡಕ್ ಮುಂದದಾನೆ ಅವ್ ಗೌರಿನ ಮದುವೆ ಮಾಡ್ಕೊಂತೀನಿ ಹೆಂಗ ಮಾಡ್ಕೊಂಡು ನೀನೇ ಮಾಡೋಣ ಮತ್ತೆ ಅಷ್ಟೇ ಹಂಗೆ ಮಾಡೋದು ಕಣಪ್ಪ ಹೆಂಗನಾಗ್ಲಿ ಬಾ ಇನ್ನು ಮದುವೆ ಆಗಿದ್ರೆ ತೊಡೆದು ಏನೋ ಕರ್ಕೊಂಬರತ್ಲಾಗೆ ನಲಕ್ ಬಿಟ್ಟತ್ಲಾಗೆ ಮತ್ತೆ ಇನ್ನೇ ಮಾಡೋಣ ನಡಿ ಹೋಗೋಣ ಹೋಗ್ಬಿಟ್ಟು ಕರ್ಕೊಂಬರೋಣ ನಾಲ್ಕು ಬಿಟ್ಟತ್ಲಾಗ ಇನ್ನು ಮದುವೆ ಗಿದ್ವಿ ಆಗಿಲ್ಲ ಅಂತಂದ್ರೆ ಮದುವೆ ಗಿದ್ವಿ ಆಗಿತ್ತು ಅಂತಂದ್ರೆ ಮತ್ತೆ ಪಂಚಾಯತಿಗೆ ಹೋಗಿ ಕೂತ್ಕೊಂತೀರಿ ಈಗ ಇಲ್ಲ ಅವ್ರು ಬಂದ್ಬಿಟ್ಟು ಮತ್ತೆ ಮಾತಾಡ್ತಾರೆ ಈಗ ಅವರು ಅವನು ನಿಂಗಣ್ಣು ಭೀಮಣ್ಣು ಬರ್ತಾರೆ ಈಗ ಮುಚ್ಚಕ ಪತ್ರ ಇಟ್ಕೊಂಡು ಏನ್ ಮಾಡೋಣ ಏನೇನ್ ಹಾಕುತ್ತೋ ನಿನ್ನ ಬೇವರ್ಸಿ ಮಗು ನಡೆದಿದ್ಯಾ ನಿನಗೆ ಲೌಡಿ ನೀನು ಅಲ್ಲಕಣಿ ಒಬ್ರಿಗನ ಒಳ್ಳೆ ಬುದ್ಧಿ ಕಲಿಸಿದ್ದೀನಿ ನೀನು ದೊಡ್ಡ ನೋಡ್ರಿ ಆಣೆ ಬರ ಇವ್ ನೋಡ್ರಿ ಆಣೆ ಬರ ಥೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಆಗ ಬೇವರ್ಸಿ ಮಾದುತ್ತಿರಿಂಗೆ ಕಣ್ಣಿಗೆ ಗಂಗಾ ಕವಿರಿ ಹರ್ಸೋದನ್ನ ಕಲ್ತಿದ್ದೆ ಹಂಗೇನೆ ಹಿಂಗ್ ಗಂಗಾ ಕವಿರಿ ಹರ್ಸಿದ ತಕ್ಷಣ ನಾನೇ ಕರ್ಗಲ್ಲ ಕಣಿ ನಾನೇ ಕರ್ಗಲ್ಲ ಹೋಗ್ಬಿಟ್ಟು ನೋಡ್ಕೊಂಬರ್ತನಲ್ಲಿ ಹೋಗಿ ದೇವಸ್ಥಾನ ಏನಾರು ಆಗೈತೆ ಅಂತಂದು ಊರಾಗ ಹೋಗಿ ನೋಡ್ಕೊಂಬರ್ತಂಗೆ ಬೀದ ತಲೆ ಎತ್ತಂಗೆ ಮಾಡ್ಕೊಂಬಿಟ್ಟು ಹಂಗೇನೆ ನಮ್ಮ ಹಂಗೇನೆ ಶ್ರೀಕಂಠೆ ಕೊಟ್ಟು ಮನೆಗೆ ಅಂತ ಗೂಬಿ ಮಾತಂದಿಗೆ ಅದು ಗತಿ ಇಲ್ದ್ರ ಮಾತಂದಿಗೆ ಹೆಣ್ ತಂದು ಮದುವೆದಂಗೆ ಅದು ಸಿಗ್ಲಿ ನನ್ನ ಮಗ ಸಿಗುದು ತೋರಣ ಕಟ್ಬಿಡ್ತೀನಿ ಇವತ್ತ ನನ್ನ ಮಗುನ ಮುತ್ಕೊಡ್ತೀನಿ ಕಣೆ ನಿನ್ ಮಗಂಗೆ ಒಳ್ಳೆ ಕೆಲಸ ಮಾಡಿದಂತದ್ದು ಸನ್ಮಾನ ಮಾಡ್ತೀನಿ ಬಾ ಅಗ್ಲಿ ಶಾಲು ಕತಿಗೊಂದು ಹಾರ ಹಾಕ್ಬಿಟ್ಟು ಮಾತಾಡ್ದಲ್ಲ ಇಲ್ಲ ಸುಮ್ಮನೆ ಚೆನ್ನಾಗಿತ್ತು ನೋಡು ಮತ್ತೆ ಏರಿಕ್ ಬಿಡ್ತೀನಿ ಹಂಗೇನೆ ಫಸ್ಟ್ ಹೋಗ್ನಿ ಹೋಗಿ ನೋಡ್ಕೊಂಬರ್ತೀನಿ ಇವತ್ತು ಅವನೇನಾದ್ರು ನನ್ನ ಗಂಡ ಸಿಕ್ಕರೆ ಇದು ಚಚ್ಚಿ ಚಟ್ನಿ ಮಾಡ್ಬಿಡ್ತಾನೆ ಅವನಿವತ್ತು ನೋಡ್ತೀನಿ ಕತೆ ಹೀಗೆ ಮುಂದುವರಿತಿರುತ್ತೆ ನಿಮಗೆ ವಿಷಯವಾದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಏನಿದೆ ಹಿಂಗೆ ನಗ್ತಾ ಇದೆಯಾ ಅಂತ ಯೋಚನೆ ಮಾಡ್ತಿದ್ಯಾ ಇಲ್ಲ
ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅನುಶ್ರೀ ಅಂತಂದೇಳಿ ಅವ್ರದ್ದು ಇವತ್ತು ಬರ್ಡೇ ಇದೆ, ಅದಕ್ಕೆ ಅವ್ರಿಗೆ ವಿಶ್ ಮಾಡೋಣ ಅಂತಂದು ನಗ್ತಾ ಇದ್ದೀನಿ. ಅದಕ್ಕಂತ ವಿಶ್ ಮಾಡ್ಬಾರ್ದಲ್ವಾ, ಅದಕ್ಕೋಸ್ಕರ. ಅನುಶ್ರೀ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಬಿಟ್ಟು ನೀವು 100 ಕಾಲ ಖುಷಿ ಖುಷಿಯಾಗಿ ಬಾಳಿ ಅಂತಂದು ನಾವು ಹರಿಸ್ತಾ ಇದ್ದೀವಿ. ಹಾಗೆ ನೀವೆಲ್ಲರೂ ಕೂಡ ಅನುಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ. ಧನ್ಯವಾದಗಳು.